guys, welcome back to my YouTube channel. ಸೊ ಗೈಸ್, ಇವತ್ತು ನಾವು ಟೆಂಪಲ್ ಹೋಗ್ತಾ ಇದ್ದೀವಿ, ಅದಕ್ಕೆ ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಶನೇಶ್ವರ ಜಯಂತಿ ಇರೋದು. ಇದು 13 ವರ್ಷ ಆದಮೇಲೆ ಶನಿವಾರನೇ ಚೆನ್ನಾಗಿ ಒಳ್ಳೆ ದಿನ ಬಂದಿರೋದು. ಅದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಯವರು ಪಾಪು ಹೋಗ್ತಾ ಇದ್ದೀವಿ. ಅಮ್ಮ ಅವರು ಮಾರ್ನಿಂಗ್ಗೆ ಹೋಗಿ ಬಂದ್ಬಿಟ್ರು. ನಾವು ಹೋಗ್ಬೇಕಿತ್ತು, ಬಟ್ ಬಿಸಿಲಿರುತ್ತಲ್ವಾ, ಅದಕ್ಕೆ ಈಗ ಹೋಗ್ತಾ ಇದ್ದೀವಿ. ಅಮ್ಮ ನೋಡಿ, ಹೋಗ್ತಾ ಇದ್ದೀವಿ ಈಗ. ಇವತ್ತು ನೋಡಿದ್ರೆ ತುಂಬಾ ಕ್ರೌಡ್ ಇದೆ ಅನ್ಸುತ್ತೆ. ನೀವೇ ನೋಡ್ಬೋದು, ತುಂಬಾ ಜನ ಇದ್ದಾರೆ ಆಕ್ಚುಲಿ. ಇದು ಬೆಟ್ಟದ ಮೇಲಿದೆ, ಇದು ಕಣಿವೆ ಆಂಜನೇಯ ಅಂತ. ಇವತ್ತು ಬೇರೆ ಒಳ್ಳೆ ದಿನ ಅಲ್ವಾ, ತುಂಬಾ ಜನ ಬಂದಂಗಿದ್ದಾರೆ, ನೀವೇ ನೋಡ್ಬೋದು. ನಾನಿಲ್ಲಿ ನಿಮಗೆ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ಪಾಪು ಇಟ್ಕೊಂಡು ನನಗೆ ವ್ಲಾಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಜನ ಬೇರೆ ಇದ್ದರು, ಶೆಕೆ ಬೇರೆ ಅಲ್ವಾ, ಪಾಪುಗೂ ಕಂಫರ್ಟ್ ಅನ್ಸಲ್ಲ, ಅದಕ್ಕೆ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ. ನಮ್ಮ ಮನೆಯವರೇ ನನ್ನ ವ್ಲಾಗ್ ಮಾಡ್ತಾ ಇದ್ರು. ಎಷ್ಟೊಂದು ಜನ ಬಂದಿದ್ರು ಅಂದರೆ ನೀವೇ ನೋಡಿ, ಹೇಗೆ ಕ್ಯೂ ನಿಂತ್ಬಿಟ್ಟಿದ್ದಾರೆ. ಒಳಗಡೆ ದರ್ಶನಕ್ಕೂ ಕೂಡ ಆಗುತ್ತಾ ಇಲ್ಲ, ಅಷ್ಟೊಂದು ಜನ ಇದ್ದಾರೆ, ನೀವೇ ನೋಡಿ ಇಲ್ಲಿ. ದೇವರಿಗೆ ಎಳ್ಬತ್ತಿ ಹಚ್ಬೇಕಲ್ವಾ, ಅದಕ್ಕೆ ತಗೊಂತಾ ಇದ್ವಿ. ನೀವೇ ನೋಡ್ತಿದ್ದೀರಲ್ಲ, ಎಷ್ಟೊಂದು ಕ್ರೌಡ್ ಇದೆ ಅಂದರೆ ತುಂಬ ಜನ ಇದ್ದಾರೆ. ಒಳಗೆ ಹೋಗ್ಬೇಕು ಅಂದರೆ ಆಗೋದಿಲ್ಲ, ಈ ಪಾಪುನ ಇಟ್ಕೊಂಡು ಬೇರೆ ಶೆಕೆ ಹತ್ಬಿಡುತ್ತೆ. ಅದಕ್ಕೆ ಇನ್ನೇನು ಹೊರಗಡೆನೆ ಕೈ ಮುಗ್ಬಿಟ್ಟು ಎಳ್ಬತ್ತಿ ಹಚ್ಬಿಟ್ಟು ಹೋಗ್ಬಿಡೋಣ ಅಂತ ಅಂದ್ಕೊಂಡ್ವಿ. ಈ ಥರ ರಶಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋಕ್ಕೆ ಆಗೋದೇ ಇಲ್ಲ ಗೈಸ್. ಅದು ಬೇರೆ ಹೇಳಿದ್ನಲ್ಲ, ಇವತ್ತು ಶನೇಶ್ವರ ಜಯಂತಿ ಬೇರೆ, ಶನಿವಾರ ಬೇರೆ, ಟೆಂಪಲಿಗೆ ಜನ ಬಂದೇ ಬರ್ತಾರೆ, ಅದಕ್ಕೆ ಇಷ್ಟು ರಶ್ಶು. ಆ್ಯಕ್ಚುಲಿ ಇದು ಕಣಿವೆ ಆಂಜನೇಯ. ಮೇಲೆ ಬೆಟ್ಟದ ಮೇಲೆ ಇರೋದಕ್ಕೆ ಎಷ್ಟು ತಣ್ಣ ಗಾಳಿ ಬರ್ತಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಮೇಲ್ಗಡೆ. ಅದೇ ಇವಾಗ ಎಳ್ಬತ್ತಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಎಳ್ಬತ್ತಿದು ಸುಡ್ತೀವಲ್ವ, ಅದನ್ನ ತಗೊತಾ ಇದ್ದೆ ನಾನು. ನಾನು ಪೂಜೆ ಮುಗಿಸ್ಕೊಬಂದು ಪಾಪು ಎತ್ಕೊಂಡೆ. ಇವಾಗ ಅದೇ ಇವ್ರು ಹೋಗಿದ್ದಾರೆ, ಪೂಜೆ ಮಾಡ್ತೀನಿ. ಹಿಡ್ಕೊ ಹಿಡ್ಕೊ. ಯಾವ ಲ್ಯಾಂಗ್ವೇಜ್ ಅಮ್ಮ ಮಾತಾಡೋದು? ಓಯ್ ಬಂಗಾರಿ, ಹೋನ ಇಲ್ಲಿ ಅನ್ನ ಪ್ರಸಾದ ಇದೆ ಅಂದರು. ನನಗಂತೂ ಹಸುವಾಗ್ಬಿಟ್ಟಿತ್ತು. ಹೋದ್ವಿ, ನೋಡಿದ್ರೆ ಇನ್ನೂ ಕೊಡ್ತಾ ಇರಲಿಲ್ಲ. ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಂಗೆ ದೇವ್ರದೆಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ದೇವ್ರದ್ದು ಒಳಗಡೆ ಗುಡಿಗೆ ಹೋಗ್ಬಿಟ್ಟು ದರ್ಶನ ಮಾಡೋಕ್ಕೆ ಆಗಲಿಲ್ಲ ಗೈಸ್, ತುಂಬ ಜನ ಆ್ಯಕ್ಚುಲಿ. ನಾವೇನೋ ಬಿಡು, ಇಲ್ಲಿ ಇವಾಗ ನೈಟ್ ಅಲ್ಲ, ಅಷ್ಟೊಂದು ರಶ್ ಇರಲ್ಲ ಅಂದ್ಕೊಂಡ್ವಿ. ಆ್ಯಕ್ಚುಲಿ ನೈಟ್ ತುಂಬ ಜನ ಬರ್ತಾರಂತೆ. ಅಟ್ಲೀಸ್ಟ್ ಬಿಡು ಹೊರಗಡೆಯಿಂದ ಅಂತ ಹೇಳ್ಬಿಟ್ಟು ಮುಗಿದ್ಬಿಟ್ಟು ಬಂದ್ವಿ.
ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಾ ಇತ್ತು. ಅದಕ್ಕೆ ಇವ್ರು ಏನಾದ್ರು ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಅಂದರು. ಅದಕ್ಕೆ ಡಾಬಾ ಥರ ಇರುತ್ತಲ್ಲ ಅಲ್ಲಿಗೆ ಬಂದಿದ್ವಿ. ಆ್ಯಕ್ಚುಲಿ ಗೈಸ್ ಇಲ್ಲಿ ಪನ್ನೀರ್ ಗೋಬಿ ಚೆನ್ನಾಗಿರುತ್ತೆ, ಅದಕ್ಕೆ ಅದೇ ತೊಗೊಂಡ್ವಿ. ಮತ್ತು ಪಾಲಕ್ ಪನ್ನೀರು ಮತ್ತು ರೋಟಿ ಬರುತ್ತಲ್ಲ ಅದನ್ನ ತೊಗೊಂಡಿದ್ವಿ. ಅಷ್ಟೇ ಗೈಸ್, ಅಷ್ಟು ತಿಂದ್ವಿ. ತುಂಬ ಏನು ತಿನ್ಬೇಕು ಅನ್ನಿಸ್ಲಿಲ್ಲ, ಅಷ್ಟೇ ಹೊಟ್ಟೆ ತುಂಬ್ದಂಗೆ ಆಯಿತು. ಅದೇ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಆಗಲೇ ಟಯರ್ಡ್ ಫೀಲ್ ಆಗ್ತಾ ಇದೆ ನನಗಂತೂ. ಇವಾಗ ಮನೆಗೆ ಬಂದ್ವಿ ನಾವು ಎಲ್ಲ ಊಟ ಎಲ್ಲ ಮಾಡಿಕೊಂಡು. ಮಾತಾಡ್ರಿ. ಟೆಂಪಲ್ ಅಂತೂ ತುಂಬ ರಶ್ ಇತ್ತು. ನಾವಂತೂ ಟೆಂಪಲ್ ಒಳಗಡೆ ಹೋಗೋಕ್ಕಾಗಲಿಲ್ಲ, ಹೊರಗಡೆನೆ ಕೈ ಮುಕ್ಕೊಂಡು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಹಂಗೆ ಹೋಗ್ತಾ ಸ್ವಲ್ಪ ಹೊಟ್ಟೆ ಹಸಿತಾ ಇತ್ತು ಅಂತಿದ್ರು. ಇಲ್ಲೊಂದು ಹೊರಗಡೆ ಹೋಟೆಲ್ ಇತ್ತು, ಡಾಬಾ ಥರ. ಅಲ್ಲಿ ಹೋಗಿ ಪನ್ನೀರು ಮತ್ತು ರೊಟ್ಟಿ ತಿನ್ಕೊ. ಟೆಂಪಲ್ ಒಳಗೂ ದರ್ಶನ ಮಾಡ್ಲಿಕ್ಕೆ ಆಗಲಿಲ್ಲ, ಅಂದರೆ ಒಳಗೆ ಹೋಗಲಿಲ್ಲ ನಾವು. ಪಾಪು ಬೇರೆ ಇತ್ತಲ್ಲ, ಕ್ಯೂ ಅಲ್ಲಿ ನಿಂತ್ಬಿಟ್ಟು ಹೋಗೋ ಅಷ್ಟರಲ್ಲಿ ಇನ್ನೇನು ಲೇಟ್ ಆಗಿಬಿಡುತ್ತೆ. ಪಾಪು ಬೇರೆ ಅಳ್ತಾಳ, ಸೆಕೆ ಬೇರೆ ಅಲ್ಲಿ. ಅದಕ್ಕೆ ಹಂಗೆ ಬೇಗ ಮುಗಿಸ್ಕೊಂಡು ಬಂದ್ವಿ. ಮತ್ತೆ ಹಸುವಾಗ್ತಾ ಇತ್ತು ಆಗಲೇ ನನಗೆ, ಅದಕ್ಕೆ ಹಂಗೆ ಸ್ವಲ್ಪ ಏನಾದ್ರು ತಿನ್ಕೊಂಡು ಅಂತ ತಿನ್ಕೊಂಡು ಬಂದ್ವಿ. ಆಗಲೇ ನನಗೆ ಟಯರ್ಡ್ ಆಗಿಬಿಟ್ಟಿದೆ, ಇನ್ನೇನು ರೆಸ್ಟ್ ಮಾಡಬೇಕು. ಈಗ ಪಾಪು ಆ್ಯಕ್ಟಿವ್ ಆಗಿದ್ದಾಳೆ, ಅಲ್ಲಿ ಅಂತೂ ನಿಲ್ಲಂಗಿಲ್ಲ ಒಂದು ಕಡೆ. ಇವಾಗ ಏನಿಲ್ಲ, ಇನ್ನೇನು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡ್ತೀವಿ. ನೀವೇ ನೋಡ್ರಿ ಇವಾಗ ಹೆಂಗೆ ಆಟ ಆಡ್ತಿದ್ದೆ ಪಾಪು. ಅಮ್ಮು ಏ ಪುಟ್ಟಿ ಸರಿ ಹೋದಲ್ಲ ಈಗ? ಆ ಯಾಮು ಅವನು ಇಲ್ಲಿ ನೋಡಿ, ಇಲ್ಲಿ ಅವನು ಬಾ ಬಾ. ಬಾಯ್ ಅನ್ನು ಎಲ್ಲರಿಗೂ, ಬಾಯ್ ಬಾಯ್ ಅನ್ನು. ಓಕೆ ಗೈಸ್, ಇನ್ನೇನು ಇಷ್ಟು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.